Hi guys, welcome to Toss and Talk. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫೋರ್ತ್ T20 ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಎಲ್ಲರಿಗೂ ಸ್ವಾಗತ. ಸೊ ಕಂಪ್ಲೀಟ್ ಡಿಸಪಾಯಿಂಟ್ಮೆಂಟು, ಸೇಮ್ ಲಾಸ್ಟ್ ಟೈಮ್ ಥರನೇ ರಿಪೀಟ್ ಟೆಲಿಕಾಸ್ಟ್ ಅಷ್ಟೇ. ಬಟ್ ಇದರಲ್ಲಿ ಏನಂದರೆ ಇವ್ರು ಹೆಂಗೆ ಔಟಾಗಿ ಏನೇ ಮಾಡಿದ್ರು ಶ್ರೇಯಸ್ ಅವ್ರು ಒಬ್ರು ನಿಂತ್ಕೊಂಡ್ರು. 76ಗೆಲ್ಲ ಆಲ್ ಔಟ್ ಆಗಲಿಲ್ಲ, 158 ತನಕ ತೊಗೊಂಡೋದ್ರು ಅಷ್ಟೇ, ಏನೂ ಇಲ್ಲ ಇದರಲ್ಲಿ. ಆರಾಮಾಗಿ ಇವ್ರು ಬಂದ್ಬಿಟ್ಟು ಡಾಮಿನೇಟ್ ಮಾಡೋದು ಇಂಗ್ಲೆಂಡ್ ಅವರು ಅಷ್ಟೇ. ಇವ್ರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ ಇಂಡಿಯಾದವ್ರದ್ದು ಏನಿದ್ರು ಫ್ಲ್ಯಾಟ್ ಟ್ರ್ಯಾಕಲ್ಲಿ ಅಷ್ಟೇ ಅಂತ. ಎಲ್ಲ ನಿನ್ನೆ ಎಷ್ಟು ಕೇರ್ಲೆಸ್ನೆಸ್ ಆಗಿ ಆಡ್ತಾ ಇದ್ದಾರೆ ಅಂದರೆ 76ಗೆ ಆಲ್ ಔಟ್ ಆಗಿದ್ದೀವಿ, ಸ್ವಲ್ಪ ಮರ್ಯಾದೆ ಉಳಿಸ್ಕೊಬೇಕು ಅಂತ. ಅದೆಲ್ಲ ಏನೂ ಇಲ್ಲ, ಬರೋದು ಬೀಸೋದು. ಹೌದು ಇವ್ರು ಆಡೋದು ಅಗ್ರೆಸಿವ್ ಕ್ರಿಕೆಟ್ ಒಪ್ಕೋತೀನಿ, ಹಂಗಂತ ಕಂಡೀಷನ್ಸ್ ರೆಸ್ಪೆಕ್ಟ್ ಮಾಡ್ದಲ್ಲೇ ಹೆಂಗಿರೋದಕ್ಕಾಗತ್ತೆ. ಇಶಾನ್ ಕಿಶನ್ನು ಅಷ್ಟೇ, ಈಗೇನು ಮೋಸ್ಟ್ಲಿ ನೆಕ್ಸ್ಟ್ ಸೀರೀಸಿಗೆ ಸೆಲೆಕ್ಟ್ ಆಗಿಬಿಟ್ಟಿದ್ದೀನಿ, ನಾನು ಇನ್ನೇನು ಮುಟ್ಟೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಆಡ್ದಂಗಿತ್ತು. ಆಲ್ರೆಡಿ ವಿಕೆಟ್ ಹೋಗಿದೆ, ಬರೋದು ಎರಡನೇ ಬಾಲು ಇನ್ನೂ ಸೆಟ್ಲ್ ಆಗಬೇಕು ಫಸ್ಟ್ ತಾನೇ ಸ್ವಲ್ಪ ಹೊತ್ತು. ಅದೆಲ್ಲ ಏನೂ ಇಲ್ಲ, ಬಂದವರೆಲ್ಲ ಬೀಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೊಂದೇನೆಂದರೆ ಈ 11 ಬಗ್ಗೆ ಮಾತಾಡೋಂಗಿದ್ರೆ ಪ್ರಸಿದ್ಧ ಕೃಷ್ಣ ಮತ್ತು ವಾಷಿಂಗ್ಟನ್ ಸುಂದರ್ ಬಂದರು. ಅದೇ ಇಂಜುರಿ ಆಗಿದ್ದರಿಂದ ಫೋರ್ಸ್ಡ್ ಚೇಂಜಸ್ ಅಂತ ಹೇಳಿದ್ರು ಟಾಸಲ್ಲಿ. ಓಕೆ, ಅದೇನು ಇದು ಮಾಡೋಕ್ಕಾಗಲ್ಲ. ಬಟ್ ಇವ್ರು ಏನಂದರೆ ಇವಾಗ 11ಅಲ್ಲಿ ಕರ್ಕೊಂಬಂದಮೇಲೆ ನಂಬಿಕೆ ತೋರಿಸ್ಬೇಕು. ಈಗ ವಾಷಿಂಗ್ಟನ್ ಸುಂದರಿಗೆ ಯಾವುದೋ ಒಂದು ಓವರ್ ಕೊಟ್ಟರು, 19 ರನ್ನು, ಒಪ್ಕೋತೀನಿ ನಾನು. ಬಟ್ ಹಂಗಂತ ಫುಲ್ ಓವರ್ಸೇ ಕಟ್ ಮಾಡಿದೆ, ಹೆಂಗಿದ್ರು ಸೋಲ್ತೀವಿ ಅಂತ ಗೊತ್ತಾಗೋಯ್ತು. ಆಲ್ರೆಡಿ 158 ಹೊಡೆದ ಮೇಲೇ, ಯಾಕಂದರೆ ನಾನೇ ಹೇಳಿದ್ದೀನಿ ಪ್ರಿವ್ಯೂದಲ್ಲೆಲ್ಲ ಲಾಸ್ಟ್ ಟೈಮು 190ಗಿಂತ ಕೆಳಗೆ ಹೊಡೆದ್ರೆ ಕಷ್ಟ ಇದೆ ಅಂತ ಗೆಲ್ಲಕ್ಕೆ. ಸೊ ಇವ್ರು ಕಟ್ ಮಾಡಿಬಿಟ್ಟು ಇವಾಗ ಇವ್ರು ಆ ವಾಷಿಂಗ್ಟನ್ ಸುಂದರ್ನ ಕಂಪ್ಲೀಟ್ ಸ್ಪಾಯಿಲ್ ಮಾಡಿದ್ರು ಅಷ್ಟೇ. ಪ್ಯೂರ್ ಬ್ಯಾಟರಾಗಿ ನೋಡ್ತಾ ಇದ್ದಾರೆ ಅನಿಸುತ್ತೆ. ಆ ಕ್ರಿಕ್ ಇನ್ಫಾಲ್ ಚೇಂಜ್ ಮಾಡಿಬಿಡ್ಬೇಕು. ಈಗಲೂ ಗ್ಯಾಪ್ಕ ಇದೆ. 2016, 2017 ಟೈಮಲ್ಲಿ ಡೆಬ್ಯೂ ಮಾಡ್ತಾರೆ ರೈಸಿಂಗ್ ಪುಣೆ ಸೂಪರ್ ಜೈಂಟ್ಸ್ಗೆ. ನಾನು ತುಂಬ ಸತಿ ಹೇಳಿದ್ದೀನಿ ಎಲ್ಲ ಡೇವಿಡ್ ವಾರ್ನರು ಅಂತ ಸ್ಟ್ರಾಂಗ್ ಓಪನರ್ಸ್ ಇದ್ದಾಗಲೇ ವಾಶಿ ಬಂದುಬಿಟ್ಟು ಪವರ್ ಪ್ಲೇಯಲ್ಲಿ ಬೌಲ್ ಮಾಡ್ತಾಯಿದ್ರು ಮೊದಲು. ಆವಾಗ ಏನಿಲ್ಲ, ಆರಾಮಾಗಿ 4 ಓವರು 23 ರನ್ನು. ಅಟ್ಯಾಕಿಂಗ್ ಬೌಲರ್ ಅಲ್ಲ, ಡಿಫೆನ್ಸಿವ್ ಬೌಲರು ಆಗ್ಬಿಟ್ಟು ಹೊಟ್ಟೋಗವರು. ಬೌಲಿಂಗೇ ಕೊಡಲಿಲ್ಲ, ಬ್ಯಾಟಿಂಗಲ್ಲಿ ಯಾವುದಾವುದೋ ಪೊಸಿಷನಲ್ಲಿ ಕಳಿಸೋದು. ನಿನ್ನೆನೂ ಅಷ್ಟೇ. ಆಯ್ತು ಇವಾಗ ಸೋಲ್ತೀವಿ, ಕೊಟ್ಟು ನೋಡೋಣ ಇನ್ನೊಂದು ಓವರು, ಯಾರಿಗೆ ಗೊತ್ತು. ಗೆಲ್ತಾ ಇರಲಿಲ್ಲ ಹೌದು, ಬಟ್ ಬೌಲಿಂಗ್ ಏನಾದರೂ ಚೆನ್ನಾಗಿ ಮಾಡಿ 1 ವಿಕೆಟನ್ನು ಬಿದ್ದಿದ್ರೆ ಅವ್ರಿಗೂ ಕಾನ್ಫಿಡೆನ್ಸ್ ಬಂದಿರೋದು. ಈಗ ಇದೇ ಇಂಗ್ಲೆಂಡದ ಎಕ್ಸಾಂಪಲ್ ಕೊಡ್ತೀನಿ ನಾನು. ಏನಕ್ಕೆ ಇವರೆಲ್ಲ ಇಷ್ಟು ಬ್ಯಾಕ್ ಮಾಡ್ತಾರೆ ಇಂಗ್ಲೆಂಡಲ್ಲ ಅಂದರೆ, ಜಾಶ್ ಟಂಗು ಫಸ್ಟ್ ಓವರ್ 15 ರನ್ ಕೊಟ್ಟರು ಅವ್ರು ಕೋಟಾದಲ್ಲಿ ಬೌಲಿಂಗ್ ಮಾಡಿದಾಗ. ಏನು ಬ್ರೂಕ್ ನಿಲ್ಲಿಸ್ಬಿಟ್ರಾ, ಮತ್ತೆ ಕೊಟ್ಟರು ಮಾಡುಗುರು ಪರವಾಗಿಲ್ಲ ಅಂತ. ಅವ್ರು ಕರೆಕ್ಟಾಗಿ ಏನು ಎಕ್ಸ್ಟ್ರಾ ಯಾರ್ಯಾರಿಗೋ ಬೌಲಿಂಗ್ ಕೊಟ್ಟು ಏನೂ ಮಾಡಲಿಲ್ಲ. ಏನು ಅವ್ರು ಬೌಲರ್ಸ್ ಇದ್ರು ಕರೆಕ್ಟಾಗಿ ಅಷ್ಟಕ್ಕೆ ಮುಗಿಸಿದ್ರು ಅಷ್ಟೇ. ಆಮೇಲೆ ಟಂಗ್ ಚೆನ್ನಾಗೇ ಮಾಡಿದ್ರು. ಆ ಥರ ಹೋಪ್ಸ್ ಇಡಬೇಕು. ಶುಭ್ಮನ್ ಗಿಲ್ ಕ್ಯಾಪ್ಟನ್ಸಿ ಇದ್ದಾಗ ಕೊಡ್ತಾ ಇರಲಿಲ್ಲ, ಇಲ್ಲೂ ಅಷ್ಟೇ 1 ಓವರ್ ಸುಮ್ಮನೆ ಕೊಡ್ತಾರೆ, ಏನೂ ಇಲ್ಲ. ಆ್ಯಂಡ್ ಬ್ಯಾಟಿಂಗ್ ಆರ್ಡರ್ಲು ಆಟ ಆಡ್ತಾ ಇದ್ದಾರೆ. ಶಿವಮ್ ದುಬೆ ಹರ್ಷಿತ್ ರಾಣಾ ಮೇಲೆ ಹರ್ಷಿತ್ ರಾಣಾ ಅಂತಲೇ ಬರ್ತೆ, ತಿಲಕ್ ವರ್ಮ ಮೇಲೆ ಬರ್ತಾ ಇದ್ದಾರೆ ಅಂದರೆ ಏನಂತಾನೆ ಗೊತ್ತಿಲ್ಲ. ಫಸ್ಟೇ ತಿಲಕ್ ವರ್ಮ 5 ನಂಬರ್ 3 ಬಿಟ್ಟು ಬೇರೆ ಎಲ್ಲೋದ್ರೂ ಸ್ಟ್ರಗಲ್ ಮಾಡ್ತಾರೆ. ಅದನ್ನು ಬಿಟ್ಬಿಟ್ಟು ಇವರು ಅಂದ್ಕೊಂಡ್ಬಿಟ್ಟಿರ್ತಾರೆ ಮೋಸ್ಟ್ಲಿ ಸ್ಪಿನ್ನರ್ಸ್ ಏನೋ ಕೊಟ್ಬಿಡ್ತಾರೆ, ಬಂದುಬಿಟ್ಟು ದುಬೆ ಬಂದುಬಿಟ್ಟು ಡೆಮಾಲಿಷ್ ಮಾಡ್ತಾರೆ ಅಂತ. ಏನೂ ಇಲ್ಲ, ಅವ್ರೇನು ಬುರುಗಿಗೇನು ಅಷ್ಟು ಗೊತ್ತಾಗಲ್ವಾ, ಬೇಡ ಸ್ಪಿನ್ನರ್ಸ್ಗೆ ಬೇಡ ಅಂತ ಏನೋ 1 ಓವರ್ನು ವಿಲ್ಜಾಕ್ಸ್ಗೇನೋ ಕೊಟ್ಟರು. ಆಮೇಲೆ ಇನ್ನೇನು ಎಲ್ಲ ಪೇಸರ್ಸೇ ಬಂದು ಮಾಡಿದ್ರು. 100 ಸ್ಟ್ರೈಕ್ ಆಡಿದ್ದಾರೆ T20 ಅಂದರೆ. ಅದೇನೇ ಇವಾಗ ದೂಬೆ ಜಾಗದಲ್ಲಿ ತಿಲಕ್ ವರ್ಮ ಬಂದಿದ್ರೆ ಇವತ್ತು 100% ಚೆನ್ನಾಗಿ ಆಡಿರೋರು ತಿಲಕ್ ವರ್ಮ. ಒಂದು ಏನಂದರೆ ಟೈಮ್ ಇತ್ತು, 10 ಓವರ್ಸ್ ಅಷ್ಟೊತ್ತಿಗೆ ಇವ್ರದ್ದು ವಿಕೆಟ್ ಬಿದ್ದೋಗಿತ್ತಲ್ಲ. ಸೊ ಟೈಮ್ ಇತ್ತು, ಶ್ರೇಯಸ್ ಅಯ್ಯರ್ ಹೆಂಗಿದ್ರು ನಿಂತ್ಕೊಂಡು ಆಡ್ತಿದ್ರು. ತಿಲಕ್ ವರ್ಮ ಸ್ವಲ್ಪ ನೋಡ್ಕೊಂಡು ನಿಧಾನಕ್ಕೆ ಆಡಿ ಒಂದು 15 ಓವರ್ ಅಷ್ಟೊತ್ತಿಗೆ ನಾನು ಹೇಳ್ತೀನಲ್ಲ, ಅವ್ರು 20 ಬಾಲ್ ಆಡಬೇಕು. ಆಮೇಲೆ ಅವ್ರ ಗೇಮ್ ಬೇರೆ ಥರ ಮಾಡ್ತಾರೆ. ಆಡಿ 100% ಹೇಳ್ತೀನಿ ಒಂದು 35-40 ರನ್ ಎಕ್ಸ್ಟ್ರಾ ಬಂದಿರೋದು. ಇವ್ರು ಸುಮ್ಮನೆ ಬ್ಯಾಟಿಂಗ್ ಎಕ್ಸ್ಪೆರಿಮೆಂಟ್ ಅಂತ ಮಾಡ್ತಾರೆ. ಇನ್ನೇನು ಮುಗ್ದೋಗೋದು, ಎಲ್ಲ ಮುಗಿದ್ಮೇಲೆ ಎಕ್ಸ್ಪೆರಿಮೆಂಟು ಅಷ್ಟೇ. ಎಲ್ಲ ಬ್ಲಾಸ್ಟ್ ಆಗೋಗುತ್ತೆ. ಈ ಕೆಮಿಸ್ಟ್ರಿ ಲ್ಯಾಬಲ್ಲಿ ಕೆಲವೊಬ್ರಿಗೆ ಗೊತ್ತಿರುತ್ತೆ, ಏನೇನೋ ಕೆಮಿಕಲಲ್ಲಿ ಹಾಕ್ಸ್ಬಿಟ್ಟು ಬ್ಲಾಸ್ಟ್ ಆಗೋಗ್ಬಿಡೋದಲ್ಲ, ಹಂಗೆ ಅಷ್ಟೇ ಎಲ್ಲ ಬ್ಲಾಸ್ಟ್ ಆಗಿಬಿಡುತ್ತೆ ಅಷ್ಟೇ. ಈಗಲೇ ಎಷ್ಟು ಡಿಸಪಾಯಿಂಟ್ಮೆಂಟ್ ಆಗಿದೆ. ಕರೆಕ್ಟು, ನಾನೇ ಹೇಳಿದ್ದೀನಿ ಏನಂತ ಅಂದರೆ, ಹೌದು ಸೋಲ್ನ ಎಕ್ಸೆಪ್ಟ್ ಮಾಡ್ಕೊಬೇಕು, ನಮ್ಮ ಲೆಜೆಂಡ್ಸ್ನೆಲ್ಲ ಸ್ವಲ್ಪ ಪಕ್ಕಕ್ಕಿಟ್ಟು ಏನೇನು ಬರುತ್ತೆ ಅದು ಸ್ವಲ್ಪ 1-3-4 ಸೀರೀಸ್ ಅಂತ. ಹಂಗಂತ ಈ ಥರ ಅಸಹ್ಯವಾಗಿ ಸೋಲೋದು, ಬರೋದು ಬೀಸೋದು ಹೋಗೋದು. ಶ್ರೇಯಸ್ ಅಯ್ಯರ್ ಥರ ನಿನ್ನೆ ಅಟ್ಲೀಸ್ಟು ಅವರಷ್ಟು ಅರ್ಧ ಇನ್ನೊಬ್ಬ ಆಡಿದ್ದಿದ್ರೆ ಗೇಮ್ ಬೇರೆ ಥರ ಹೋಗಿರೋದು. ಇವಾಗ ಅಭಿಷೇಕ್ ಶರ್ಮಾ, ವೈಭವ್ ಸೂರ್ಯವಂಶಿ ಏನಷ್ಟು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಿಲ್ಲ. ಸೇಮ್ ಅದಕ್ಕೆ ನಾನು ಹೇಳಿದ್ದು ಇಂಗ್ಲೆಂಡಲ್ಲಿ ಡೆಬ್ಯೂ ಮಾಡಿಸೋದು ಅಷ್ಟು ಈಸಿ ಅಲ್ಲ. ಈಗ ಇವ್ರಿಗೂ ಪ್ರೆಷರು, 3 ಮ್ಯಾಚ್ ಕಂಟಿನ್ಯೂಸ್ ಫೇಲ್ ಆಗಿರೋದು. ಹೇಳಿ ಆರ್ಚರ್ ವಿಕೆಟ್ ತೆಗಿತಾ ಇದ್ದಾರೆ. ಇವರು ಅಷ್ಟೇ. ಈಗ ತುಂಬ ಜನ ಹೇಳ್ಬೋದೆ, ಏನು ಗುರು ಮೆಚುರಿಟಿ ಇಲ್ಲ ಪಾಪ ಅಂತ. ಹಂಗೆಲ್ಲ ಅಲ್ಲ, ಮೆಚುರಿಟಿ ಇಲ್ಲ, ಇನ್ನೇನು ಟೀಮ್ಗೆ ಕರ್ಕೊತಾ ಇರಲಿಲ್ಲ. ಅಲ್ಲಿ ಏನು
ಕೋಚಲ್ಲಿ ಕೂತಿರೋರು ಇಲ್ಲ ಸೆಲೆಕ್ಟರ್ಸ್ ಏನಿಲ್ಲ, ಸುಮ್ಮನೆ ಏನಿಲ್ಲ, ಆರ್ಚರ್ನ ದಾಟ್ಬಿಟ್ಟು ಬೇರೆಯವ್ರಿಗೆ ಆಡ್ಬೋದಿತ್ತಲ್ಲ. ಇನ್ನೂ ಸ್ವಲ್ಪ ಎಲ್ಲ ಹೇಳಬೇಕು. ತೀರಾ ಯಂಗ್ಸ್ಟರು ಅಂತ ತುಂಬ ಬಿಟ್ಟರೆ ಆಮೇಲೆ ಒಂದು ಸ್ಪಾಟ್ ವೇಸ್ಟ್ ಆಗೋಗುತ್ತೆ ಅಷ್ಟೇ. ಅದಕ್ಕೇ ಡೆಬ್ಯೂ ಮಾಡಿಸಿದ ತಪ್ಪಲ್ಲ, ಮಾಡಿಸಿದ ಜಾಗ ಕರೆಕ್ಟ್ ಇಲ್ಲ. ಇಲ್ಲ ಐರ್ಲೆಂಡ್ ಮೇಲೆ ಕೊಡಬೇಕಿತ್ತು, ಇಲ್ಲ ನೆಕ್ಸ್ಟ್ ಜಿಂಬಾಬ್ವೆ ಮೇಲೆ ಕೊಡಬೇಕಿತ್ತು. ಯಾವುದೋ ಒಂದು ಟೀಮ್ ಸಾಕು ಫಾರ್ಮಿಗೆ ಬರೋದಕ್ಕೆ. ಇವಾಗ ಇವ್ರಿಗೆ ಲೋ ಆನ್ ಕಾನ್ಫಿಡೆನ್ಸು. ಈಗ ಯಾರು ಹೋಗ್ಬಿಟ್ಟು ಏನೋ ಹೇಳ್ಬೋದು, ಈಗ ನಾವೇ ಚಿಕ್ಕ ಹುಡುಗರಾಗಿರ್ತೀವಿ, ಎಲ್ಲೋ ಏನೋ ಕಾನ್ಫಿಡೆನ್ಸ್ ಲೋ ಆಗಿರುತ್ತೆ, ಯಾರೋ ಬಂದು ಹೇಳಿದ್ರೆ ಆಗುತ್ತಾ, ನಾವೇ ತಾನೇ ಮಾಡಬೇಕಿರೋದು. ಸೊ ಈ ಥರ ಮಾಡಿದ್ರೆ ಅಷ್ಟೇ. ಸೊ ಮ್ಯಾಚ್ ಸ್ಟಾರ್ಟಿಂಗಿಂದ ಬಂದ್ಬೇಡ, ಟಾಸ್ ಗೆದ್ಬಿಟ್ಟು ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಚೂಸ್ ಮಾಡ್ತಾರೆ. ಕಂಡೀಷನ್ಸ್ ತಕ್ಕಂಗೆ ಮಾಡಿದ್ರು ಅಷ್ಟೇ. ಯಾಕಂದರೆ ಲಾಸ್ಟ್ ಟೈಮು ಇವ್ರು ಬ್ಯಾಟಿಂಗ್ ಮಾಡಲಿಲ್ಲ, ಬೌಲಿಂಗ್ ಮಾಡಿದ್ಮೇಲೆ ನೋಡಿದ್ರು ಇವ್ರಿಗೆ ಏನಾಯಿತು ಅಂತ, ಎಲ್ಲ ಕೊಲಾಪ್ಸ್ ಆಯಿತು ಅಷ್ಟೇ. ಸೇಮ್ ಎಲ್ಲ ರಿಪೀಟಲ್ಲಿ ಅಷ್ಟೇ, ಎಲ್ಲ ಕೈ ಕೊಟ್ಟು ಔಟ್ ಆದರು. ಶ್ರೇಯಸ್ ಅಯ್ಯರ್ ಪಾಪ ಒಬ್ಬರು ನಿಂತ್ಕೊಂಡ್ರು ಅಷ್ಟೇ. 158 ರೀಚ್ ಆಗ್ತಾರೆ. ಇವ್ರು ಬ್ಯಾಟಿಂಗ್ ಬಗ್ಗೆ ಹೇಳೋಕ್ಕೆ ಏನೂ ಇಲ್ಲ. ಇವ್ರು ಬೌಲಿಂಗಲ್ಲೆಲ್ಲ ಚೆನ್ನಾಗಿ ಮಾಡಿದ್ರು. ಟಂಗು, ಆರ್ಚರು ಎಲ್ಲರೂ ಚೆನ್ನಾಗಿ ಮಾಡಿದ್ರು. ವಿಲ್ ಜಾಕ್ಸು, ಆದಿಲ್ ರಶೀದ್ ಇವರೆಲ್ಲರೂ. ಸೊ ಅದಾದಮೇಲೆ ಇದನ್ನು ಚೇಸ್ ಮಾಡೋಕ್ಕಂತ ಬರ್ತಾರೆ. ಗೊತ್ತಿತ್ತು ಸೋಲ್ತಾರೆ ಅಂತ, ಇನ್ನೇನು ಆರಾಮಾಗಿ ಬಟ್ಲರ್ ಮಾತ್ರ ಬೇಗ ಔಟ್ ಆಗೋದ್ರು ಅಷ್ಟೇ. ಫಿಲ್ ಸಾಲ್ಟು, ಹ್ಯಾರಿ ಬ್ರೂಕು ಗೇಮ್ನ ಆರಾಮಾಗಿ ಮುಗಿಸಿದ್ರು ಅಷ್ಟೇ. ಹ್ಯಾರಿ ಬ್ರೂಕ್, ಫಿಲ್ ಸಾಲ್ಟ್ ಏನೋ ಸ್ವಲ್ಪ ಅಯ್ಯೋ ಪಾಪ ಅಂತಾರೆ, ಅಲ್ಲ ಜಸ್ಟ್ ಎಕ್ಸಾಂಪಲ್ ಕೊಡ್ದೆ. ಹ್ಯಾರಿ ಬ್ರೂಕ್ ಏನಿಲ್ಲ, 2ನೇ ಬಾಲ್ 3ನೇ ಬಾಲಿಂದ ಶುರು ಹಚ್ಕೋತಾರೆ, ಮುಗೀತು ಅಷ್ಟೇ. ಸೇಮ್ ಪಿಚ್ಚಲ್ಲೇ ಬ್ಯಾಟಿಂಗ್ ಆಡಿದ್ದು. ಏನು ಅವರೇ ಬೇರೆ ಪಿಚ್ ಇವರೇ ಬೇರೆ ಪಿಚ್ ಅಂತಲ್ಲ, ವಿಕೆಟ್ ಬೆಟರ್ ಆಯಿತು ಅಂತ ಹಂಗೆ ತೀರಾ ಆ ಥರನೂ ಏನೂ ಇಲ್ಲ. ಸಿಂಗಲ್ಸು ಟೂಸ್ ಓಡಬೇಕು, ಎಲ್ಲ ಮಾಡಬೇಕು. ನಮ್ಮ ಇಂಡಿಯಾದವರು ಕಷ್ಟ ಇದೆ. ಯಾಕಂದರೆ ಜಿಂಬಾಬ್ವೆನವ್ರೇನೋ ಲೈಟಾಗಿ ತೊಗೊಂಬಿಟ್ಟು ಅನ್ಕೊಂಬಿಟ್ಟಿದ್ದಾರೆ. ನಿನ್ನೆನೂ ಅಷ್ಟೇ ಜಿಂಬಾಬ್ವೆ, ನಾನು ಮ್ಯಾಚ್ ನೋಡ್ತಾ ಇದ್ದೆ, ಜಿಂಬಾಬ್ವೆ ಅವರು ಬಾಂಗ್ಲಾದೇಶ್ ಅವ್ರನ್ನ ಮತ್ತೆ ಅಪ್ಸೆಟ್ ಮಾಡಿದ್ದಾರೆ, ಆಲ್ ಔಟು. ಅಲ್ಲಿ ಬೆನ್ ಕರಣ್ 100 ಹೊಡ್ತಿದ್ದಾರೆ. ಸೊ ಫಾರ್ಮ್ಯಾಟ್ ಹೌದು, T20 ಏನೋ ನಮ್ಮ ಮನೋ ಹೊಡಿತಾರೆ, ಅದೆಲ್ಲ ಇಲ್ಲ. ಈಗ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಮ್ಯಾಚ್ ಇವರೆಲ್ಲ ಚೆನ್ನಾಗಿ ಆಡ್ತಾರೆ ಅಂದ್ಕೊಂಡ್ರೆ ಅದೇನಿಲ್ಲ, ಅದು ಲೆಕ್ಕಕ್ಕೆ ಬರೋದಿಲ್ಲ. ಸೀರೀಸ್ ಎಲ್ಲ ಮುಗಿದೋಯ್ತು, ಇವಾಗ ಏನೂ ಇಲ್ಲ, ಮರ್ಯಾದೆನೂ ಹೋಯ್ತು, ಮುಗಿದು ಹೋಯ್ತು ಅಷ್ಟೇ. ಇವ್ರು ಬಂದ್ಬಿಟ್ಟು ಇವಾಗ ನೆಕ್ಸ್ಟ್ ಮ್ಯಾಚ್ 100 ಹೊಡೆದ್ರೆ ಹೆಂಗೆ ನಮ್ಮ ಇಂಡಿಯಾ ಅಂತ ಅಲ್ಲ. ಯಾಕಂದರೆ ಪ್ರೆಷರ್ ಇಲ್ಲ, ಮೇಯ್ನ್ ಪ್ರೆಷರ್ ಗೇಮ್ಸಲ್ಲಿ ಆಡ್ಬೇಕು ಇವರು. ನೋಡೋಣ. ನನ್ನ ಪ್ರಕಾರ ಏನನ್ಸುತ್ತೆ ಅಂದರೆ, ಹಳೆ ಕ್ರಿಕೆಟರ್ಸ್ ಇದ್ದಾರಲ್ಲ, ಈಗ ರೋಹಿತ್ ಕೊಹ್ಲಿ ಹೌದು ಒಂದು ಫಾರ್ಮ್ಯಾಟ್ ಇಟ್ಕೊಂಡಿದ್ದಾರೆ, ಅದನ್ನು ಬಿಟ್ಟರೆ ಸಚಿನ್ನು, ರವಿಶಾಸ್ತ್ರಿ, ಗವಾಸ್ಕರು, ಆಮೇಲೆ ಇನ್ನೂ ಕೆಲವೊಬ್ಬರು ಕ್ರಿಕೆಟರ್ಸ್ ಇದ್ದಾರಲ್ಲ ಹಳಬ್ರು, ಸ್ವಲ್ಪ ಇಂಟರ್ಫಿಯರ್ ಆಗಿ ಇನ್ವಾಲ್ವ್ ಆಗಿ, ಈ ಗಂಭೀರ್ ಯಾರಿಗೂ ಕೇರ್ ಮಾಡಲ್ಲ, ಅದೆಲ್ಲ ಬಿಟ್ಟಾಕ್ಬೇಕು ಫಸ್ಟು. ಎಲ್ಲ ಸ್ವಲ್ಪ ಗೈಡ್ ಮಾಡಬೇಕು, ಇಲ್ಲ ನಮ್ಮ ಟೀಮಿಗೆ ತುಂಬ ಕಷ್ಟ ಆಗುತ್ತೆ. ಸೊ ಇದಿಷ್ಟಾಗಿತ್ತು ವಿಡಿಯೋ. ಇನ್ನೇನಿಲ್ಲ ಈ ಮ್ಯಾಚ್ ಬಗ್ಗೆ ಹೇಳೋದಕ್ಕೆ, ನಮಗೆಲ್ಲ ಹೆವಿ ಡಿಸಪಾಯಿಂಟ್ಮೆಂಟ್ ಆಯಿತು. ಅಟ್ಲೀಸ್ಟು 180 ಹೊಡೆದ್ಬಿಟ್ಟು ಸೋತಿದ್ರು ಬೇಜಾರಾಗಿರ್ತಿರ್ಲಿಲ್ಲ. ಬಿಡು ಗುರು ಏನೋ ಅನ್ಬೋದಿತ್ತು. ಸೊ ನೋಡೋಣ ಏನಾಗುತ್ತೆ ಅಂತ. ಇದಿಷ್ಟಾಗಿತ್ತು ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ. ಕ್ರಿಕೆಟ್ ರಿಲೇಟೆಡ್ ಏನೇ ಅಪ್ಡೇಟ್ಸ್ ಇದ್ರೂ ನಿಮಗೆ ಫಸ್ಟ್ ಸಿಗುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.